ಹಲೋ ಮಕ್ಕಳ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಇಗ್ನೈಟೆಡ್ ಮೈಂಡ್ಸ್ ಇನ್ಫಿನಿಟಿ. ನಾನು ನಿಮ್ಮ ಪ್ರಿವಿಯಸ್ ವಿಡಿಯೋದಲ್ಲಿ ಅಪ್ ಟು 8th ಕ್ವಶನ್ವರೆಗೂ ಡಿಸ್ಕಸ್ ಮಾಡಿದ್ವಿ. 8th ಕ್ವಶನಲ್ಲಿ ಹಾಫ್ ಕ್ವಶನ್ಗೆ ನಾನು ಸೊಲ್ಯೂಷನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಅದರ ಹಾಫ್ ನೆಕ್ಸ್ಟ್ ಕ್ವಶನ್ಗೆ ನಾನು ಸೊಲ್ಯೂಷನ್ ಮಾಡ್ತೀನಿ. ಸೊ ಕಂಪ್ಲೀಟ್ ನಂದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿ ಬೇಸಿಕ್ ವಿಡಿಯೋಸಿಂದ ಹಿಡಿದು ಅದು ಪಾರ್ಟ್ 1 ಪಾರ್ಟ್ 2 ಅಂತಲೇ ಕಂಪ್ಲೀಟಾಗಿ ವೀಡಿಯೋಸ್ನ ನಾನು ಸೆಗ್ರಿಗೇಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಎಲ್ಲ ವೀಡಿಯೋಸ್ನ ಒಂದ್ಸಲ ನೋಡ್ಕೊಂಡು ಬನ್ನಿ, ಅವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಅದನ್ನೇ ಸ್ಪ್ಲಿಟ್ ಅಪ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ನೋಡಿದ್ರೆ ನಿಮ್ಗೆ ಯಾವುದು ಕಂಟೆಂಟಲ್ಲಿ ಸ್ವಲ್ಪ ಡೌಟ್ಸ್ ಇರುತ್ತೆ ಅದ್ರ ಮೇಲೆ ನೀವು ಅವೇರ್ ಆಗ್ಬೋದು. ಸೊ ಇವಾಗ ಬನ್ನಿ, ಈ 8th ಕ್ವಶನಲ್ಲಿ ಸೆಕೆಂಡ್ ಹಾಫ್ ಕ್ವಶನ್ ಏನು ಹೇಳುತ್ತೆ ಅಂತ ನೋಡೋಣ. ಫಸ್ಟ್ ಹಾಫ್ ಅಲ್ಲಿ ಶೋ ದಟ್ ದ ರಿಲೇಷನ್ ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1, 2, 3, 4, 5 is given by ಇಲ್ಲಿವರೆಗೂ is even as an equivalence relation ಅಂತ ಪ್ರೂವ್ ಮಾಡಿ. ಇಲ್ಲಿವರೆಗೂ ಫಸ್ಟ್ ಪಾರ್ಟ್. ಇದು ಸೆಕೆಂಡ್ ಪಾರ್ಟ್, ಇದು ಬಿ ಪಾರ್ಟ್ ಅಂತ ಹೇಳಿ ತಗೊಳ್ಳೋಣ. ಬಿ ಪಾರ್ಟ್ ಅಲ್ಲಿ ಏನಿದೆ ಅಂತಂದ್ರೆ, ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ related to each other and all the elements of 2, 4 are related to each other, but no elements of 1, 3, 5 is related to any element of 2, 4. ತುಂಬಾನೇ ಸಿಂಪಲ್ ಆಗಿರುವಂತಹ ಕ್ವೆಶ್ಚನ್ ಇದು. ಸೊ ಇವಾಗ ನಮಗೆ ಆರ್ ನಾನು ಹೇಳೋದಾದ್ರೆ, ಈಗ ಎ ಮೈನಸ್ ಬಿ ಮಾಡ್ಯುಲಸ್ ಆಫ್ ಎ ಮೈನಸ್ ಬಿ ಮಾಡಿದಾಗ ಅದು ಈವನ್ ನಂಬರ್ ಬರ್ಬೇಕಂತೆ. ಈವನ್ ನಂಬರ್ ಬರಬೇಕು ಅನ್ನುವಂಥ ಯಾವ್ಯಾವುದು ಎಲಿಮೆಂಟ್ಸ್ ಇರುತ್ತೆ, ಈವನ್ ನಂಬರ್ ಬರುವಂತಹ ಎಲಿಮೆಂಟ್ಸು. ಈಗ ಫಾರ್ ಎಕ್ಸಾಂಪಲ್ 1,1 ಮಾಡ್ಕೊಂಡ್ರೆ ನಮ್ಗೆ 100% ಅದು 0 ಬರುತ್ತೆ ನೋಡಿ. 1,1 ಹೌದಲ್ವಾ? 2,2 ನೆಕ್ಸ್ಟ್ ಅದೇ ತರ 3,3 ನೆಕ್ಸ್ಟ್ 4,4 5,5 ನೆಕ್ಸ್ಟ್ 6,6 ಇಷ್ಟು ಹೇಳಿದ್ದಾರೆ. ಅದೇ ತರ ಈವನ್ ನಂಬರ್, ಯಾಕಂದ್ರೆ 1 - 1 ಮಾಡಿದ್ರೆ 0 ಬರುತ್ತೆ. ಸೊ ನೆಕ್ಸ್ಟ್ 1,3 1,5 ಅದೇ ತರ 3,5 ಸಿಮಿಲರ್ಲಿ 2,4 ಓಕೆನಾ? ಸೊ ಇದಿಷ್ಟು ರಿಲೇಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಈಗ ಅವ್ರು ಕೇಳಿರುವಂತ ಶೋ ದಟ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3, 5 ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂಡ್ ಆಲ್ ದ ಎಲಿಮೆಂಟ್ಸ್ ಆಫ್ 2, 4 ಆರ್ ರಿಲೇಟೆಡ್ ಟು ಈಚ್ ಅದರ್ ಅಂತ ಕೇಳಿದ್ದಾರೆ. ತುಂಬಾನೇ ಸಿಂಪಲ್ ಅಲ್ವಾ? ಈಗ ನನಗೆ 1, 3, 5 ಅನ್ನೋಂಥ ನಂಬರ್ಸು ರಿಲೇಟೆಡ್ ಟು ಈಚ್ ಅದರ್ ಆಗಿದೆಯಾ? ಆಬ್ವಿಯಸ್ಲಿ 1 ಇಂದ 1 ನಾವು ಸಬ್ಟ್ರಾಕ್ಷನ್ ಮಾಡಿದ್ರೆ 0 ಬರುತ್ತೆ. 3 ಇಂದ 3 ನ ಸಬ್ಟ್ರಾಕ್ಷನ್ ಮಾಡಿದ್ರೆ 0 ಬರುತ್ತೆ. 5 ಇಂದ 5 ನ ಸಬ್ಟ್ರಾಕ್ಷನ್ ಮಾಡಿದ್ರೆ 0 ಬರುತ್ತೆ. ನೋಡಿ, 1 - 3 ಮಾಡಿ ಎಷ್ಟು ಬರುತ್ತೆ? ಮಾಡ್ಯುಲಸ್ ಆಫ್ -2 ಬರುತ್ತೆ. ಏನಿದು? 2. ಏನಿದು ನಂಬರು? ಈವನ್. ಹೌದಲ್ವಾ? ಆಗುತ್ತೆ, ರಿಲೇಷನ್ ಆಗುತ್ತೆ. ಅದೇ ತರ 1 - 5 ಮಾಡೋಣ. 1 - 5 ಮಾಡಿದ್ರೆ ಏನ್ ಬರುತ್ತೆ? -4. ಮಾಡ್ಯುಲಸ್ ತೆಗೆದ್ರೆ ಏನ್ ಬರುತ್ತೆ? 4 ಬರುತ್ತೆ. ಇದು ಕೂಡ ಈವನ್ ಅಲ್ವಾ? ಎಸ್, ಆಗುತ್ತೆ. ಅದೇ ತರ ಮಾಡ್ಯುಲಸ್ ಆಫ್ 3 - 5 ಮಾಡೋಣ. 3 - 5 ಅಂದ್ರೆ ಎಷ್ಟು ಬರುತ್ತೆ? 2 ಬರುತ್ತೆ. ಡೈರೆಕ್ಟ್ ಆಗಿ ಬರೀತೀನಿ. ಇದು ಕೂಡ ಈವನ್ ಆಯ್ತು ನನಗೆ, ಹೌದಲ್ವಾ? ಇದು ಕೂಡ ಹೋಲ್ಡ್ ಆಯ್ತು. ಸಿಮಿಲರ್ಲಿ ಮಾಡ್ಯುಲಸ್ ಆಫ್ 2 - 4 ಅಂತಂದ್ರೆ ಇದು ಕೂಡ ನನಗೆ 2ನೇ ಬರುತ್ತಲ್ವಾ? ಇದು ಕೂಡ ಈವನ್ ನಂಬರ್ ಆಗುತ್ತೆ. ಸೊ ಎಸ್. ಸೊ ಹಾಗಿದ್ಮೇಲೆ ಇಲ್ಲಿ ಏನಂತ ಹೇಳಿದ್ದಾರೆ? ಆಲ್ ದ ಎಲಿಮೆಂಟ್ಸ್ ಆಫ್ 2, 4 ಅಂಡ್ ಆಲ್ ದ ಎಲಿಮೆಂಟ್ಸ್ ಆಫ್ 1, 3 ಆರ್ all the elements of 1, 3, 5 are related to each other. ಓಕೆನಾ? ಸೊ ಇಲ್ಲಿ ಬರ್ಕೊಳ್ಳೋಣ ಈ ಕಡೆ ಸೈಡು. all the elements of 1, 3, 5 are related to each other. ಓಕೆನಾ? ಎರಡನೇದು ಇಲ್ಲೂ ಕೂಡ ಆಲ್ ದ ಎಲಿಮೆಂಟ್ಸ್ ಆಫ್ 2, 4 ಆರ್ ರಿಲೇಟೆಡ್ ಟು ಈಚ್ ಅದರ್. ಬಟ್ ಇಲ್ಲಿ ಚೆಕ್ ಮಾಡಿ, 1, 3, 5 ಜೊತೆ 2, 4 ಜೊತೆ ನಾವು ಯಾವುದೇ ರಿಲೇಷನ್ ಹೊಂದಿದ್ರೆ ಆ ರಿಲೇಷನ್ ಅಲ್ಲಿ ನಮ್ಗೆ ಏನಾದ್ರೂ ಈವನ್ ನಂಬರ್ ಬರುತ್ತಾ? ಬರಕ್ ಚಾನ್ಸೇ ಇಲ್ಲ. 1 - 2 ಅಂದ್ರೆ 1 is an odd number. 1 - 4 ಅಂದ್ರೆ 3 is an odd number. 3 - 2 ಅಂದ್ರೆ 1. ಹೌದಲ್ವಾ? hence no element of
no element of 1, 3, 5 or no element of 1, 3, 5 is related to 2, 4. ಇಷ್ಟೇ ಸಿಂಪಲ್. ಸೊ ಇದನ್ನೊಂದ್ಸಲ ಅದರಲ್ಲಿ ಕಂಟಿನ್ಯೂಡ್ ಪಾರ್ಟ್ ಅಂತ ಹೇಳಿ ಕ್ವೆಶನ್ಗೆ ಸೊಲ್ಯೂಷನ್ ಬರ್ಕೊಂಡ್ಬಿಟ್ರೆ ಮುಗೀತು. ಓಕೆನಾ? ನೆಕ್ಸ್ಟ್ ಕ್ವೆಶನ್, 9th ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನಿದೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, show that the relation R in the set A is equal to x belongs to Z such that 0 is less than or equal to x which is less than or equal to 12 is given by first relation R is equal to A comma B such that A minus B is a multiple of 4. First question. Second question, R is equal to A comma B such that A is equal to B is an equivalence relation. ಅದರ ಜೊತೆಗೆ find the set of all elements related to 1 in each case ಅಂತ ಹೇಳಿ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಈ ಫಸ್ಟ್ ಕ್ವೆಶ್ಚನ್ಗೆ ಸೊಲ್ಯೂಷನ್ ಮಾಡೋಣ. ಫಸ್ಟ್ ಕ್ವೆಶ್ಚನ್ಗೆ ನಾನು ಸೊಲ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಸೆಟ್ ಎ ನಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅಂತ ಹೇಳಿ ಗೊತ್ತಾಗಬೇಕು. ಸೆಟ್ ಎ ನಲ್ಲಿ ಏನೇನಿದೆ? 0 ಇದೆ, 1, 2, 3, 4, 5, 6, 7, 8, 9, 10, 11, 12 ಇಷ್ಟು ಎಲಿಮೆಂಟ್ಸ್ ನನಗೆ ಯಾವುದ್ರೊಳಗಡೆ ಇದೆ? ಸೆಟ್ ಆಫ್ ಇಂಟೀಜರ್ಸ್ ಅಂತ ಹೇಳಿದರೆ ದಟ್ ವ್ಯಾಲ್ಯೂ ಇಸ್ ಗ್ರೇಟರ್ ದ್ಯಾನ್ 0 ಅಂಡ್ ಲೆಸ್ ದ್ಯಾನ್ 12. ಈಗ ಮೊದಲನೇದಾಗಿ ರಿಲೇಷನ್ ಬರ್ಕೊಳ್ಳೋಣ. ಆರ್ ಇಸ್ ಈಕ್ವಲ್ ಟು ದ ರಿಲೇಷನ್. ಏನಿದೆ ರಿಲೇಷನ್? ಎ ಕಾಮಾ ಬಿ ಸಚ್ ದಟ್ ಎ ಮಾಡ್ ಎ ಮೈನಸ್ ಬಿ ಈಸ್ ಮಲ್ಟಿಪಲ್ ಆಫ್ 4 ಅಂತೆ. ಹೌದಲ್ವಾ? ಮಲ್ಟಿಪಲ್ ಆಫ್ 4 ಬರೋ ತರ ಹಂಗಾದ್ರೆ ರಿಲೇಷನ್ಸ್ ಯಾವ್ಯಾವ್ದು ಬರಬಹುದು? ನನಗೆ ಪ್ರತಿಯೊಂದು ರಿಲೇಷನ್ ಅದೇ ಎಲಿಮೆಂಟ್ ಜೊತೆ ರಿಲೇಷನ್ ಹೊಂದಿರಬಹುದು. ಯಾಕೆ ಅಂತ ಹೇಳಿದ್ರೆ 0 is also be a multiple of 4. ಮೊದಲನೇದಾಗಿ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ರಿಲೇಷನ್ ಅಲ್ಲಿ ನನಗೆ ಆಸ್ a comma a belongs to the relation R for all a belongs to a. ಯಾಕಪ್ಪ ಅಂತ ಹೇಳಿದ್ರೆ modulus of a minus a should be is equal to what? 0 is therefore 0 is what? 0 is a multiple of 4 ಆಗಿರುತ್ತೆ. ಹಾಗಾಗಿ therefore R is what? R is reflexive. R ಏನಾಯ್ತು? ರಿಫ್ಲೆಕ್ಸಿವ್ ಆಯ್ತು. ಎರಡನೇದು ಸಿಮಿಟ್ರಿಕ್ ಚೆಕ್ ಮಾಡೋಣ. ಸಿಮಿಟ್ರಿಕ್ ಏನ್ ಹೇಳುತ್ತೆ? ಸಿಮಿಟ್ರಿಕ್ ಕೂಡ ಹೋಲ್ಡ್ ಆಗುತ್ತೆ. ಯಾಕೆ ಅಂದ್ರೆ ಆಸ್ a comma b is belongs to R which implies that b comma a is also belongs to R ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಮಾಡ್ಯುಲಸ್ ಆಫ್ a minus b is ಮಲ್ಟಿಪಲ್ ಆಫ್ 4 ಆಯ್ತು ಅಂತ ಹೇಳಿದ್ರೆ obviously ಮಾಡ್ಯುಲಸ್ ಆಫ್ b minus a is equal to modulus of b minus a is also be a multiple of ಏನಾಯ್ತು? 4 ಆಗುತ್ತೆ. ಅರ್ಥ ಆಯ್ತಾ? ಸೊ ಅಂದ್ರೆ ಇವಾಗ ಎ ಮತ್ತೆ ಬಿ ಎರಡನ್ನೂ ನಾನು ಸಬ್ಟ್ರಾಕ್ಷನ್ ಮಾಡಿದ್ರೆ 4 ಬರುತ್ತೆ. ಅಂದ್ರೆ ಬಿ ಮತ್ತೆ ಎನ ನಾನು ಸಬ್ಟ್ರಾಕ್ಷನ್ ಮಾಡಿ ಅದು ಮಾಡ್ಯುಲಸ್ ಅಪ್ಲೈ ಮಾಡಿದಾಗಲೂ ಪಾಸಿಟಿವ್ ವ್ಯಾಲ್ಯೂನೇ ಬರುತ್ತೆ. ಅದು ಕೂಡ ನಮಗೆ ಮಲ್ಟಿಪಲ್ ಆಫ್ 4 ಆಗಿರುತ್ತಲ್ವಾ? ಸೊ ಸಿಮಿಲರ್ಲಿ ಅದು ಕೂಡ ನಮ್ಗೆ ಏನಾಗಿರುತ್ತೆ? ಮಲ್ಟಿಪಲ್ ಆಫ್ 4 ಆಗಿರುತ್ತೆ. ಹಾಗಾಗಿ therefore R is what? Symmetric. R ಏನಾಗುತ್ತೆ? ಸಿಮಿಟ್ರಿಕ್ ಆಗುತ್ತೆ. ಈಗ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ರಿಲೇಷನ್ ಏನ್ ಹೇಳುತ್ತೆ? ಟ್ರಾನ್ಸಿಟಿವ್ ರಿಲೇಷನ್ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಕೂಡ ಟ್ರಾನ್ಸಿಟಿವ್ ಆಗುತ್ತೆ, ಇದು ಕೂಡ ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಆಸ್ a comma b is belongs to R and b comma c is belongs to R, then a comma c is also belongs to R ಅಂತ ಹೇಳ್ತಾ ಇದೆ. ಹೌದಲ್ವಾ? ಸೊ ಸಿಮಿಲರ್ಲಿ ನಾನು ಇದನ್ನ ರಿಲೇಷನ್ ಚೆಕ್ ಮಾಡಬೇಕಾದ್ರೆ ಮಾಡ್ಯುಲಸ್ ಆಫ್ a minus b is ಮಲ್ಟಿಪಲ್ ಆಫ್ 4. ಹೌದಲ್ವಾ? ಅದೇ ತರ ಮಾಡ್ಯುಲಸ್ ಆಫ್ b minus c is ಮಲ್ಟಿಪಲ್ ಆಫ್ 4 ಆಗುತ್ತೆ. ಸೊ ಹಂಗಿದ್ಮೇಲೆ
ಎ ಮೈನಸ್ ಬಿ ಪ್ಲಸ್ ಬಿ ಮೈನಸ್ ಸಿ ಚೆಕ್ ಮಾಡಿದಾಗ ನನಗೆ ಬಿ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ಇಟ್ ಈಸ್ ಈಕ್ವಲ್ ಟು ಎ ಮೈನಸ್ ಸಿ. ದಿಸ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ ಏನು 4. ಹಾಗಾಗಿ ಆರ್ ಈಸ್ ಟ್ರಾನ್ಸಿಟಿವ್. ಅರ್ಥ ಆಯ್ತಾ? ಆರ್ ಏನಾಯ್ತು? ಟ್ರಾನ್ಸಿಟಿವ್ ಆಯ್ತು. ಸೊ ಅದ್ರ ಜೊತೆಗೆ ನನಗೆ ಆರು ರಿಫ್ಲೆಕ್ಸಿವ್ ಹೌದು, ಸಿಮಿಟ್ರಿಕ್ ಹೌದು, ಟ್ರಾನ್ಸಿಟಿವ್ ಹೌದು ಅಂದಮೇಲೆ ಸೊ ಈ ರಿಲೇಷನ್ ಏನಾಯ್ತು? ನನಗೆ ಈಕ್ವಲೆನ್ಸ್ ರಿಲೇಷನ್ ಆಯ್ತು. ಅರ್ಥ ಆಯ್ತಾ? ಇದು ಈಕ್ವಲೆನ್ಸ್ ರಿಲೇಷನ್ ಆಯ್ತು. ಇನ್ ಎರಡನೇ ಕಂಡೀಷನ್ ಏನ್ ಹೇಳಿದಾನೆ ಅಂದ್ರೆ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ರಿಲೇಟೆಡ್ ಟು ಒನ್ ಇನ್ ಈಚ್ ಕೇಸ್. ಒಂದ್ ಜೊತೆ ರಿಲೇಷನ್ ಹೊಂದಿರುವಂತ ಈಚ್ ಕೇಸಸ್ ನ ಪ್ರತಿಯೊಂದನ್ನು ಇಲ್ಲಿ ನನಗೆ ಹೇಳಿ ಅಂತ ಹೇಳಿದ್ದಾರೆ. ಯಾವ್ಯಾವ್ದಾಗುತ್ತಪ್ಪ ಹಂಗಿದ್ಮೇಲೆ? ಒಂದ್ ಜೊತೆ ನನಗೆ ನೋಡಿ 0, 1 ಜೊತೆ 5 ಯಾವ್ಯಾವ್ದಾಗುತ್ತೆ? 1 ಜೊತೆ 5 ನ ಮಾಡಿದ್ರೆ ಮಲ್ಟಿಪಲ್ ಆಫ್ 4 ಬರುತ್ತೆ. ಅದೇ ತರ 1 ಜೊತೆ 9 ನ ಮಾಡಿದ್ರೆ ಮಲ್ಟಿಪಲ್ ಆಫ್ 4 ಬರುತ್ತೆ. ಹಂಗಿದ್ಮೇಲೆ ನನಗೆ 1 ಜೊತೆ ರಿಲೇಷನ್ 1, 5, 9. 1 ಜೊತೆ ರಿಲೇಟೆಡ್ ಆಗಿರುವಂತಹ ಈಚ್ ಕೇಸಸ್ ಯಾವ್ದಪ್ಪ ಅಂದ್ರೆ 1, 5, 9. 5 ಮತ್ತೆ 9 ಎರಡು ಕೂಡ 1 ಜೊತೆ ರಿಲೇಷನ್ ಹೊಂದಿದೆ. ಓಕೆನಾ? ಇದರಲ್ಲಿ ಇದನ್ನ ವಿಡಿಯೋ ಪಾಸ್ ಮಾಡಿ ಒಂದ್ಸಲ ಬರ್ಕೊಳ್ಳಿ. ಈಗ ನೆಕ್ಸ್ಟ್ ಸೆಕೆಂಡ್ ಕ್ವೆಶ್ಚನ್ಗೆ ಆನ್ಸರ್ ಮಾಡೋಣ. ಈಗ ಸೆಕೆಂಡ್ ಕ್ವೆಶ್ಚನ್ಗೆ ಏನಪ್ಪಾ ಹೇಳುತ್ತೆ ಆನ್ಸರ್ ಅಂತ ಹೇಳಿದ್ರೆ ಆರ್ ಇಸ್ ಈಕ್ವಲ್ ಟು ಹೇಳಿದ್ರೆ ಅಬ್ವಿಯಸ್ಲಿ ನಾನು ಸೆಟ್ ಎ ಇಸ್ ಈಕ್ವಲ್ ಟು ಹೇಳ್ಬಿಡ್ತೀನಿ 1, 2, 0, 1, 2, 3, 4 ಎಕ್ಸೆಟ್ರಾ ಅಪ್ ಟು ಎಷ್ಟುವರೆಗೂ ಇದೆ? 12 ವರ್ಗು ಇದೆ ಅಲ್ವಾ? ಸೊ ಆರ್ ಇಸ್ ಈಕ್ವಲ್ ಟು ಎ ಬಿ ಸಚ್ ದಟ್ ಎ ಇಸ್ ಈಕ್ವಲ್ ಟು ಬಿ ಅಂತ ಹೇಳಿದ್ದಾರೆ. ಇದು ನೋಡಿದ್ರೇನೆ ಹೇಳ್ಬಿಡ್ಬೋದು. ಇದು ಆಬ್ವಿಯಸ್ಲಿ ನಮಗೆ ರಿಫ್ಲೆಕ್ಸಿವ್ ರಿಲೇಷನ್ ಆಗುತ್ತೆ, ಸಿಮಿಟ್ರಿಕ್ ಆಗುತ್ತೆ, ಮತ್ತೆ ಟ್ರಾನ್ಸಿಟಿವ್ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ಆಬ್ವಿಯಸ್ಲಿ ಅವ್ರು ಹೇಳಿದ್ದಾರೆ ಆಸ್ ಎ ಬಿಲಾಂಗ್ಸ್ ಟು ರಿಲೇಷನ್ ಆರ್ ಫಾರ್ ಆಲ್ ಎ ಬಿಲಾಂಗ್ಸ್ ಟು ದ ಸೆಟ್ ಎ ಅಂತ ಹೇಳಿದ್ದಾರೆ. ಸೊ ಹಂಗಿದ್ಮೇಲೆ ನಮ್ಗೆ ಎ ಇಸ್ ಈಕ್ವಲ್ ಟು ಎ ಆಗಿರುತ್ತೆ ಫಾರ್ ಆಲ್ ಎ ಬಿಲಾಂಗ್ಸ್ ಟು ಅ ಸೆಟ್ ಎ. ಹೌದಲ್ವಾ? ಸೊ ಹಂಗಾದ್ಮೇಲೆ ನಮ್ಗೆ ಈ ಸೆಟ್ ಏನಾಯ್ತು? ರಿಫ್ಲೆಕ್ಸಿವ್ ಆಯ್ತು. ಸಿಮಿಟ್ರಿಕ್ ಚೆಕ್ ಮಾಡೋಣ. ಸಿಮಿಟ್ರಿಕ್ ಏನ್ ಹೇಳುತ್ತೆ? ಇದು ಕೂಡ ಸಿಂಪಲ್. ಆಸ್ ಎ ಬಿ is belongs to a belongs to r implies that b a is also belongs to r ಅಂತ ಹೇಳುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ a b a is equal to b ಆಗಿರೋದ್ರಿಂದ a b is 100% implies that b a ಆಗಿರುತ್ತೆ. ಓಕೆನಾ? ಇನ್ನು ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಏನಪ್ಪಾ ಹೇಳುತ್ತೆ ಅಂತ ಹೇಳಿದ್ರೆ as a b is belongs to the set relation R and b c is belongs to the relation R, then obviously a c is belongs to the relation R ಆಗಿರುತ್ತೆ. ಸೊ ಅಕಾರ್ಡಿಂಗ್ ಟು ದಿಸ್ ಕಂಡೀಷನ್, ಈ ಕಂಡೀಷನ್ ಪ್ರಕಾರ ಹೇಳೋದಾದ್ರೆ a b is belongs to R, b c is belongs to R, then a c is belongs to R ಅಂತ ತಗೊಳ್ಳೋದಾದ್ರೆ ನೋಡಿ ಎ ಇಸ್ ಈಕ್ವಲ್ ಟು ಬಿ ಅಂತೆ, ಅದೇ ತರ ಬಿ ಇಸ್ ಈಕ್ವಲ್ ಟು ಸಿ ಅಂತೆ. ಎ ಬಿ ಗೆ ಈಕ್ವಲ್ ಆಯ್ತು ಮತ್ತೆ ಬಿ ಸಿ ಗೆ ಈಕ್ವಲ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಎ ಇಸ್ ಈಕ್ವಲ್ ಟು ಏನಾಗಿರುತ್ತೆ? ಸಿ ಗೆ ಈಕ್ವಲ್ ಆಗಿರುತ್ತೆ. ದೇರ್ ಫಾರ್ ಆರ್ ಇಸ್ ಟ್ರಾನ್ಸಿಟಿವ್. ಆರ್ ಏನಾಯ್ತು? ಟ್ರಾನ್ಸಿಟಿವ್ ಆಯ್ತು. ಹಾಗಿದ್ಮೇಲೆ ಆರ್ ನನ್ಗಿಲ್ಲಿ ಆರ್ ಇಸ್ ಸಿಮಿಟ್ರಿಕ್ ಹಿಯರ್. R is symmetric here. Here R is reflexive. R ಏನು? ರಿಫ್ಲೆಕ್ಸಿವ್. ನಂಗೆ ಇಲ್ಲಿ R ರಿಫ್ಲೆಕ್ಸಿವ್ ಆಯ್ತು, ಸಿಮಿಟ್ರಿಕ್ ಆಯ್ತು, ಮತ್ತೆ R ಟ್ರಾನ್ಸಿಟಿವ್ ಆಯ್ತು. ಅಕಾರ್ಡಿಂಗ್ ಟು ದಿಸ್ ವೇ R is an equivalence relation. ಹಂಗಿದ್ಮೇಲೆ ಇದು ಏನಾಗುತ್ತೆ? ಈಕ್ವಲೆನ್ಸ್ ರಿಲೇಷನ್ ಆಗುತ್ತೆ. ಅದ್ರ ಜೊತೆಗೆ ಅವ್ರು ಏನ್ ಹೇಳಿದ್ದಾರೆ? ಈಚ್ ಕೇಸಲ್ಲಿ ಒಂದ್ ಜೊತೆ ರಿಲೇಷನ್ ಹೊಂದಿರುವಂತದನ್ನ ಹೇಳಿ ಅಂತ ಹೇಳಿದ್ದಾರೆ. ಆಬ್ವಿಯಸ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ set of all elements related to
each case. Set of all elements related to each case ಅಂತ ಹೇಳಿದ್ರೆ, so A belongs to the set A such that A comma 1 is belongs to a relation R. ಹೌದಲ್ವಾ? Hence A belongs to the set A is equal to 1. So which is equal to 1. So ಎಷ್ಟು ಒಂದ್ ಜೊತೆ ರಿಲೇಷನ್ ಹೊಂದಿರುವಂಥದ್ದು A is equal to B ಆಗಬೇಕು ಅಂತ ಅಂದ್ರೆ ಒಂದ್ ಜೊತೆ ರಿಲೇಷನ್ ಹೊಂದಿರುವಂಥದ್ದು ಒಂದೇ ಒಂದು. ದಟ್ ಈಸ್ ದ ಒನ್ ವ್ಯಾಲ್ಯೂ. ಓಕೆನಾ? ಸೊ ವಿಡಿಯೋ ಪಾಸ್ ಮಾಡಿ ಕಂಪ್ಲೀಟ್ ಆಗಿ ಬರ್ಕೊಳ್ಳಿ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ 10ನೇ ಕ್ವೆಶನ್ ಏನಿದೆ ಅಂತ ಹೇಳಿದ್ರೆ ತುಂಬಾನೇ ಸಿಂಪಲ್ ಆಗಿದೆ. ಗಿವ್ ಅನ್ ಎಕ್ಸಾಂಪಲ್ ಫಾರ್ ಎ ರಿಲೇಷನ್ ವಿಚ್ ಈಸ್, ಅದರಲ್ಲಿ 5 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸಿಮಿಟ್ರಿಕ್ ಆಗಬೇಕು ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್, ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮಿಟ್ರಿಕ್, ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್ ಬಟ್ ನಾಟ್ ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್, ಮತ್ತೆ ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಇದೆ. ಸೊ ಈಗ ಇದಕ್ಕೆ ಸೊಲ್ಯೂಷನ್ ಮಾಡೋಣ. ತುಂಬಾನೇ ಸಿಂಪಲ್ ಆಗಿರುವಂತ ಕ್ವೆಶ್ಚನ್ ಇದು ಆಕ್ಚುಲಿ. ಫಸ್ಟ್ ಒನ್ ಟೆಸ್ಟ್ ಮಾಡೋಣ, ಚೆಕ್ ಮಾಡೋಣ. ಮೊದಲನೇ ಬರ್ಕೋಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾನೊಂದು ಸೆಟ್ ಬರ್ಕೋಬೇಕು. ಸೆಟ್ ಎ ಇಸ್ ಈಕ್ವಲ್ ಟು ಸಿಂಪಲ್ ಆಗಿರುವಂತ ಸೆಟ್ 1, 2, 3 ಬರ್ಕೋತೀನಿ. ಓಕೆನಾ? ಸೊ ಆರ್ ಬಿ ದ ರಿಲೇಷನ್, ಆರ್ ಇಸ್ ಈಕ್ವಲ್ ಟು ರಿಲೇಷನ್ ಏನಾಗ್ಬೇಕಂತೆ, ಸಿಮಿಟ್ರಿಕ್ ಆಗ್ಬೇಕಂತೆ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳಿದ್ರೆ, ಹಾಗಿದ್ಮೇಲೆ ನನಗೆ ಆರ್ ಇಸ್ ಈಕ್ವಲ್ ಟು ಏನ್ ತಗೋತೀನಿ, 1, 2, 2, 1 ತಗೋತೀನಿ. ಆಗುತ್ತಾ? ಹೌದಲ್ವಾ? ಸೊ ಇಲ್ಲಿ ರಿಫ್ಲೆಕ್ಸಿವ್ ಆಗಲ್ಲ, ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್ ಆಸ್, ಯಾಕೆಂದ್ರೆ 1, 1 is does not belongs to R for all 1 belongs to the set A. ಹೌದಲ್ವಾ? ಬಟ್ ಇಟ್ ಈಸ್ ಸಿಮಿಟ್ರಿಕ್. ಸಿಮಿಟ್ರಿಕ್ ಯಾಕಪ್ಪ ಅಂತ ಹೇಳಿದ್ರೆ ಆಸ್ 1, 2 is belongs to R. This is implies that 2, 1 is also belongs to R. ಓಕೆನಾ? ನೆಕ್ಸ್ಟ್, ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಇದು ಟ್ರಾನ್ಸಿಟಿವ್ ಆಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್, 1, 2 is belongs to R and 2, 1 is belongs to R, but 1, 1 is does not belongs to R. For all 1, 2, 3 belongs to the set A. ಓಕೆನಾ? ಸೊ ಇದ್ರೊಳಗಡೆ ನನಗೆ ಈ ಕಂಡೀಷನ್ ಹೋಲ್ಡ್ ಆಗಲ್ಲ. ದಟ್ಸ್ ವೈ ಇದು ಕೂಡ ನಮ್ಗೆ ಏನಾಗಲ್ಲ, ಟ್ರಾನ್ಸಿಟಿವ್ ಆಗಲ್ಲ. ಇನ್ನು ಎರಡನೇದನ್ನ ಚೆಕ್ ಮಾಡೋಣ. ಇದು ಮೊದಲನೇದು. ಎರಡನೇದು ಏನ್ ಹೇಳ್ತಾ ಇದೆ ಅಂದ್ರೆ ಇಟ್ ಈಸ್ ಟ್ರಾನ್ಸಿಟಿವ್ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮಿಟ್ರಿಕ್ ಅಂತ ಕೇಳ್ತಾ ಇದ್ದಾರೆ. ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮಿಟ್ರಿಕ್. ಈಗ ನಮ್ಗೆ ಸೆಟ್ ಏನೈತನೆ ತಗೊಂಡಿದ್ದೀನಿ. ಹಾಗಿದ್ಮೇಲೆ ಆರ್ ಏನಂತ ತಗೋಬಹುದು, 1, 2, 2, 3, 1, 3 ಅಂತ ಹೇಳಿ ತಗೊಳ್ಳೋಣ. ಓಕೆನಾ? ಆರ್ ಇಸ್ ಈಕ್ವಲ್ ಟು 1, 2, 2, 3, 1, 3. ಇದು ಟ್ರಾನ್ಸಿಟಿವ್ ಆಗುತ್ತಂತೆ ಬಟ್ ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮಿಟ್ರಿಕ್ ಅಂತ ಹೇಳಿದ್ದಾರೆ. ಸೊ ಈ ರೀತಿ ಇದನ್ನ ಚೆಕ್ ಮಾಡ್ಬೇಕಾದ್ರೆ ರಿಫ್ಲೆಕ್ಸಿವ್ ಚೆಕ್ ಮಾಡೋಣ. ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ರಿಫ್ಲೆಕ್ಸಿವ್, ನಾಟ್ ರಿಫ್ಲೆಕ್ಸಿವ್, ರಿಫ್ಲೆಕ್ಸಿವ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಆಸ್ 1, 1 is does not belongs to a relation R for all 1 belongs to the set A. ಓಕೆನಾ? ಇದು ಸಿಮಿಟ್ರಿಕ್ ಕೂಡ ಆಗಲ್ಲ, ನಾಟ್ ಸಿಮಿಟ್ರಿಕ್. ಸಿಮಿಟ್ರಿಕ್ ಇದು ಕೂಡ ಸಿಮಿಟ್ರಿಕ್ ಕೂಡ ಆಗಲ್ಲ. ಯಾಕೆ ಸಿಮಿಟ್ರಿಕ್ ಆಗಲ್ಲ ಅಂತ ಹೇಳಿದ್ರೆ ಆಸ್ ನೋಡಿ 1, 2 is belongs to the relation R but 2, 1 is does not belongs to relation R. ಓಕೆನಾ? ಈಗ ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಮಾಡೋಣ. ಇಟ್ ಈಸ್ ಎ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆ ಅಂದ್ರೆ ನೋಡಿ 1, 2 is belongs to the relation R, 2, 3 is belongs to the relation R, then obviously 1, 2 ಜೊತೆ ರಿಲೇಷನ್ ಹೊಂದಿದೆ, 2, 3 ಜೊತೆ ರಿಲೇಷನ್ ಹೊಂದಿದೆ ಅಂದ್ರೆ obviously 1, 3 ಜೊತೆ ಏನಾಗಿರುತ್ತೆ, ರಿಲೇಷನ್ ಹೊಂದಿದೆ. ಹಾಗಾಗಿ ಇದು ಏನಾಗಿದೆ, ದಿಸ್ ರಿಲೇಷನ್ ಇಸ್ ಟ್ರಾನ್ಸಿಟಿವ್ ಬಟ್ ಇದು ನಾಟ್ ಸಿಮಿಟ್ರಿಕ್, ದಿಸ್ ಇಸ್ ನಾಟ್ ರಿಫ್ಲೆಕ್ಸಿವ್. ಓಕೆನಾ? ಒಂದ್ಸಲ ವಿಡಿಯೋ ಪಾಸ್ ಮಾಡ್ಕೊಂಡು ಬರ್ಕೊಂಡ್ಬಿಡಿ, ನಿಮಗೆ ಒಂದು ಐಡಿಯಾ ಸಿಗುತ್ತೆ. ನೆಕ್ಸ್ಟ್ 3 and 4 ಚೆಕ್ ಮಾಡೋಣ. ಓಕೆನಾ? ಓಕೆ,
ಏನ್ ಹೇಳ್ತಿದ್ದಾರೆ ಅಂದ್ರೆ ರಿಫ್ಲೆಕ್ಸಿವ್ ಅಂಡ್ ಸಿಮಿಟ್ರಿಕ್, ಅದು ರಿಫ್ಲೆಕ್ಸಿವ್ ಮತ್ತೆ ಸಿಮಿಟ್ರಿಕ್ ಆಗುತ್ತೆ ಅಂದ್ರೆ ಬಟ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳ್ತಾ ಇದ್ದಾರೆ. ಸೊ ದಟ್ ರಿಲೇಷನ್ ಕನ್ಸಿಡರ್ ಮಾಡೋಣ. ರಿಲೇಷನ್ ಕುಡ್ ಬಿ ಈಕ್ವಲ್ ಟು ಏನಾಗಬಹುದು ಅಂದ್ರೆ ಇದೇ ರಿಲೇಷನ್ ತಗೊಂಡ್ರೆ 1,1 2,2 3,3 ರಿಫ್ಲೆಕ್ಸಿವ್ ಆಗ್ಬೇಕಂದ್ರೆ 3 ಇರ್ಬೇಕಲ್ವಾ. ನೆಕ್ಸ್ಟ್ ಟ್ರಾನ್ಸಿಟಿವ್ ಚೆಕ್ ಸಿಮೆಟ್ರಿಕ್ ಆಗಬೇಕು. ಸಿಮೆಟ್ರಿಕ್ ಆಗಬೇಕಂದ್ರೆ 1,2 2,1 2,3 3,2 ನಾನು ತಗೋತೀನಿ. ಓಕೆನಾ, ಈ ರೀತಿ ಎಲಿಮೆಂಟ್ಸ್ ನ ತಗೋತೀನಿ. ಈ ರೀತಿ ಎಲಿಮೆಂಟ್ಸ್ ನ ತಗೊಂಡಾಗ ನಂಗೆ ಇದನ್ನ ರಿಫ್ಲೆಕ್ಸಿವ್ ಆಗುತ್ತಾ ಇಲ್ವಾ? ರಿಫ್ಲೆಕ್ಸಿವ್ ಆಗುತ್ತಾ? ಎಸ್, ಇಟ್ ಈಸ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಆಗುತ್ತೆ ಯಾಕೆಂದ್ರೆ 1,1 this belongs to the relation R for all 1 belongs to the set A. 2,2 similarly 3,3. Next it is symmetric. Symmetric ಆಗುತ್ತೆ ಯಾಕೆ ಅಂತ ಹೇಳಿದ್ರೆ symmetric as 1,2 is belongs to the relation R, which is implies that 2,1 is also belongs to the relation R, but it is not transitive. But it is not transitive as nodi 1,2 is belongs to R aita and 2,3 is belongs to R, but ಏನilla 1,2 ಇದೆ 2,3 ಇದೆ 1,3 is does not belongs to relation R. ಅರ್ಥ ಆಯ್ತಾ? ಆ ಕಾರಣದಿಂದ ಈ ರಿಲೇಷನ್ ಏನಾಗಲ್ಲ, ನಮಗೆ ಟ್ರಾನ್ಸಿಟಿವ್ ಆಗಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್, ರಿಫ್ಲೆಕ್ಸಿವ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮಿಟ್ರಿಕ್. ರಿಫ್ಲೆಕ್ಸಿವ್ ಆಗಿರ್ಬೇಕು, ಟ್ರಾನ್ಸಿಟಿವ್ ಆಗಿರ್ಬೇಕು, ಆದ್ರೆ ಅದು ಸಿಮಿಟ್ರಿಕ್ ಆಗಿರಬಾರ್ದು. ಸೊ ಆರ್ ಚೆಕ್ ಮಾಡೋಣ. ಆರ್ ಆಬ್ವಿಯಸ್ಲಿ ನಂಗೆ ಹೆಂಗಿರ್ಬೇಕು? ರಿಫ್ಲೆಕ್ಸಿವ್ ಆಗಿರ್ಬೇಕಂದ್ರೆ 1,1 2,2 3,3 ಇರ್ಬೇಕು. ಓಕೆನಾ? ಅದು ಟ್ರಾನ್ಸಿಟಿವ್ ಆಗ್ಬೇಕಂದ್ರೆ 1,2 2,3 1,3 ಇದ್ರೆ ಸಾಕು. ಓಕೆನಾ? ಸೊ ಇದು ರಿಫ್ಲೆಕ್ಸಿವ್ ಆಗುತ್ತೆ. ಹೌದು, ಇಟ್ ಈಸ್ ರಿಫ್ಲೆಕ್ಸಿವ್. Reflexive as 1,1 is belongs to a relation R for all 1 belongs to the set A. It is not symmetric. ಇದು ಸಿಮಿಟ್ರಿಕ್ ಆಗಲ್ಲ. ಓಕೆನಾ? ಯಾಕೆ ಅಂತ ಹೇಳಿದ್ರೆ as 1,2 is belongs to R, ಹೌದಲ್ವಾ, but 2,1 is does not belongs to the relation R. 1,2 is belongs to a ರಿಲೇಷನ್ ಆರ್ ಇಲ್ಲಿದೆ, ಆದರೆ 2,1 ಇಲ್ಲ. ಇಟ್ ಈಸ್ ಟ್ರಾನ್ಸಿಟಿವ್. ಇದೇನಾಗುತ್ತೆ? ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆಂದ್ರೆ ಆಸ್ 1,2 is belongs to a relation R, ಅದೇ ತರ 2,3 is belongs to a relation R, but then 1,3 is also belongs to 1,3 is belongs to a relation R. For all 1,2, 3 is belongs to the set A. ಅರ್ಥ ಆಯ್ತಾ? ಸೊ ಫಿಫ್ತ್ ಒನ್ ಚೆಕ್ ಮಾಡೋಣ. ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್. ಸಿಮಿಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳಿದ್ದಾರೆ. ಸೊ ದಟ್ R will be the relation ಹೆಂಗಿರ್ಬೇಕು? 1,2 2,1. ಓಕೆನಾ? ಬಟ್ ನಾಟ್ ರಿಫ್ಲೆಕ್ಸಿವ್ ಅಂತ ಹೇಳಿದರೆ ಯಾವ್ದು ಬೇಕಾದ್ರೂ ಫಾರ್ಮ್ ಮಾಡ್ಬೋದು. 1,2 2,1 2,3 3,2 1,3 1,3 1,1. ಓಕೆನಾ? ಸೊ ಇದಿಷ್ಟು ರಿಲೇಷನ್ ಅಂತ ಹೇಳಿ ತಗೊಂಡ್ರೆ ನನಗೆ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್. ಇದು ರಿಫ್ಲೆಕ್ಸಿವ್ ಆಗಲ್ಲ. ಯಾಕೆ ಅಂದ್ರೆ ಆಸ್ 2,2 is does not belongs to a relation R for all 2 belongs to the set A. ಓಕೆನಾ? ಅದೇ ತರ ಇಟ್ ಈಸ್ ಸಿಮಿಟ್ರಿಕ್. ಇದು ಸಿಮಿಟ್ರಿಕ್ ರಿಲೇಷನ್ ಆಗುತ್ತೆ. ಆಸ್ 1,2 is belongs to relation R, which is implies that 2,1 is also belongs to relation R. Next it is transitive. Transitive as ನೋಡಿ 1,2 is belongs to relation R, 2,3
3 is belongs to R. ಆಯ್ತಾ? Then 1, 3 is also belongs to a relation R. Okay na? So for all 1, 2, 3 belongs to the set A. ಅರ್ಥ ಆಯ್ತಾ? ಸೊ 5 ಸಬ್ ಕ್ವೆಶನ್ಸ್ಗೆ ನಾವು ಆನ್ಸರ್ನ ಮಾಡಿದ್ವಿ.